ಕೊಡಗಿನ ಆಟೋ ರಿಕ್ಷಾಗಳಿಗೆ ಜಿಲ್ಲಾ ಮಟ್ಟದ ಪರವಾನಗಿ ನೀಡಬೇಕೆಂದು ಆಟೋ ರಿಕ್ಷಾ ಚಾಲಕರ ಸಂಘ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಗೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಟ್ರೇಡ್ ಯೂನಿಯನ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಟ್ರೇಡ್ ಯೂನಿಯನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿನ್ಸೆಂಟ್ ಬಾಬು, ಕೊಡಗು ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರು ಈಗಾಗಲೇ ಅಗತ್ಯ ಬಾಡಿಗೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಂತದಲ್ಲಿ ಆಟೋ ರಿಕ್ಷಾಗಳಿಗೆ ಜಿಲ್ಲಾ ಪರವಾನಗಿ ನೀಡಿದಲ್ಲಿ ಟ್ಯಾಕ್ಸಿ ಚಾಲಕರು ಮಾಲೀಕರ ಬದುಕು ಅತಂತ್ರವಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಅಗತ್ಯ ತೆರಿಗೆ ಪಾವತಿಸಿ ನಿಯಮಗಳನ್ನು ಪಾಲಿಸಿಕೊಂಡು ಬರ್ತಾ ಇರುವ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಬರಬೇಕಾದ ಬಾಡಿಗೆ ಟ್ರಿಪ್ಗಳನ್ನು ವೈಟ್ ಬೋರ್ಡ್ ಖಾಸಗಿ ವಾಹನಗಳು ಪಡೆದುಕೊಳ್ತಾ ಇವೆ. ಈ ಸಮಸ್ಯೆಯ ಬಗೆಹರಿಕೆಗೆ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಸಂಘಟನೆಯಿಂದ ಮನವಿಗಳನ್ನು ಸಲ್ಲಿಸಲಾಗಿದ್ದರೂ ಸಮಸ್ಯೆ ಬಗೆಹರಿದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಈ ಎಲ್ಲ ಕಾರಣಗಳಿಂದ ಸರ್ಕಾರ ರಾಜ್ಯವ್ಯಾಪಿ ಆಟೋ ರಿಕ್ಷಾಗಳಿಗೆ ನಿಗದಿಪಡಿಸಿರುವ ಪರವಾನಗಿ ಮಿತಿಯಿಂದ ಯಾವುದೇ ಕಾರಣಕ್ಕೂ ಹೆಚ್ಚಿಸಬಾರದೆಂದು ವಿನ್ಸೆಂಟ್ ಬಾಬು ಒತ್ತಾಯಿಸಿದರು. ಆಟೋ ರಿಕ್ಷಾಗಳಿಗೆ ಜಿಲ್ಲೆಯ ವ್ಯಾಪ್ತಿಗೆ ಪೂರ್ತಿ ಓಡಾಡಬಹುದು ಅಂತ ಆದೇಶ ಆದರೆ ಅದು ನಮ್ಮ ಜೀವನಕ್ಕೆ ಕೊಡಲೇಬೇಕು. ಈಗಾಗಲೇ 10-15 ಲಕ್ಷ ಬಂಡವಾಳ ಹಾಕಿ ಸರ್ಕಾರದಿಂದ, ಖಾಸಗಿ ಫೈನಾನ್ಸ್ನಿಂದ, ಸರ್ಕಾರಿ ಬ್ಯಾಂಕ್ಗಳ ಮುಖಾಂತರ ನಾವು ಲೋನನ್ನು ಹಾಕಿ ನಮ್ಮ ಮನೆಯ ದಾಖಲಾತಿ ಪತ್ರ ಇರ್ಬೋದು, ಚಿನ್ನ ಬೆಳ್ಳಿ ಒಡವೆ ಇರ್ಬೋದು, ನಾವು ತಗೊಬಂದಿರ್ತೇವೆ. ಏನೋ ಒಂದು ನಂಬಿಕೆಯಲ್ಲಿ ಈ ಒಂದು ವಾಹನವನ್ನು ಟ್ಯಾಕ್ಸಿ ಓಡಿಸಿ ನಮ್ಮ ಜೀವನ ನಿರ್ವಹಣೆ ಮಾಡೋಣ ಎಂಬ ನಂಬಿಕೆಯಲ್ಲಿ ತಂದಿರ್ತಕ್ಕಂಥ ಚಾಲಕರು ಮತ್ತು ಅವರನ್ನು ನಂಬಿರ್ತಕ್ಕಂಥ ಕುಟುಂಬ ಮಾಲೀಕರು ಏನು ಮಾಡಬೇಕು? ಕೊಡಗು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ನಂಬಿ ನಾವು ವೃತ್ತಿಯನ್ನು ನಡೆಸ್ತಾ ಇದ್ದೀವಿ. ಸ್ಥಳೀಯರು ಕೂಡ ಒಂದು 20-30% ಜನ ನಮ್ಮ ಟ್ಯಾಕ್ಸಿಗಳನ್ನು ಅವಲಂಬಿಸಿ ಬರ್ತಾರೆ. ದೊಡ್ಡ ಆಸ್ಪತ್ರೆ ಇರ್ಬೋದು, ಪ್ರವಾಸಿ ಕೇಂದ್ರಗಳಿರ್ಬೋದು, ಸರ್ಕಾರಿ ಮೈಸೂರು, ಬೆಂಗಳೂರು ಅಂತ ನಗರಗಳಿಗೆ ಅಪರೂಪಕ್ಕೆ ಕರೀತಾರೆ. ಈಗ ಅವರಲ್ಲೂ ಕೂಡ ಸ್ವಂತ ವಾಹನ ಇದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ, ಸಾರಿಗೆ ಸಚಿವರಿಗೆ, ಕೊಡಗು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಸಾರಿಗೆ ಪ್ರಾಧಿಕಾರದ RTO ಅಧಿಕಾರಿಗಳಿಗೆ ನಮ್ಮ ಒಂದು ಕೋರಿಕೆ ಏನಂದರೆ, ದಯವಿಟ್ಟು ಈ ಒಂದು ಆಟೋ ರಿಕ್ಷಾ ಚಾಲಕ ಸಂಘದ ಮನವಿಯನ್ನು ಯಾವುದೇ ಕಾರಣಕ್ಕೂ ತಾವು ಪುರಸ್ಕರಿಸಬಾರದು. ಅವರ ಜೀವನ ನಿರ್ವಹಣೆ ಆಗ್ತಾ ಇದೆ. ಯಾಕೆಂದರೆ ಒಂದು ಆಟೋ ರಿಕ್ಷಾ ತಂದು ಓಡಿಸಿದರೆ ದಿನಕ್ಕೆ 1,000 ರೂಪಾಯಿ ದುಡಿಬೋದು. ಪೆಟ್ರೋಲು, ಡೀಸೆಲ್ ಸೇರಿ, ಗ್ಯಾಸ್ ಎಲ್ಲ ಸೇರಿ ಅದರೊಂದು 500 ರೂಪಾಯಿ ಉಳಿತಾಯ ಆಗುತ್ತೆ. ಅವ್ರಿಗೂ ಅದು ಮಾನ್ಯ ಇದೆ, ಅವ್ರಿಗೂ ಅದು ಗಮನದಲ್ಲಿದೆ. ಆಟೋ ರಿಕ್ಷಾ ಚಾಲಕ ಸಂಘದ ಅವರು ನಾವು ಸಹೋದರ ಸಂಘಟನೆಗಳು, ನಮಗೆ ಅವರ ದುಡಿಮೆಯಲ್ಲಿ ವಿರೋಧ ಇಲ್ಲ, ಅವ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಅವರು ನಮ್ಮಾಗಿ. ಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ KM ಪರಶುರಾಮ್, ಉಪಾಧ್ಯಕ್ಷ ಅಖಿಲ್ ಶಿವಾಜಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ MA ರಫೀಕ್ ಹಾಗೂ ಕೋಶಾಧಿಕಾರಿ AC ಲೋಕೇಶ್ ಪಾಲ್ಗೊಂಡಿದ್ದರು.